ಕಲ್ಯಾಣ ಕರ್ನಾಟಕದ ಜೀವನಾಡಿಗೆ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮವಾಗಿ ಸಾಕಷ್ಟು ನೀರು ವ್ಯರ್ಥವಾಗಿ ಪೋಲಾಗ್ತಾ ಇದೆ. ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು. ಅಂದ್ರೆ ಇದು ಹೊಸಪೇಟೆ ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೊಡ್ಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಲಾಶಯ ಇದು. ಈ ಜಲಾಶಯ ನಿನ್ನೆ ರಾತ್ರಿ 11 ಗಂಟೆ ಸುಮಾರು ಅಂದ್ರೆ ಮೊನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮವಾಗಿ ಸಾಕಷ್ಟು ನೀರು ವ್ಯರ್ಥವಾಗಿ ಪೋಲಾಗ್ತಾ ಇದೆ. ಜೊತೆಗೆ ನಿನ್ನೆ DCM DKC ಅವರು ಕೂಡ ಜಲಾಶಯಕ್ಕೆ ಭೇಟಿ ನೀಡುವ ಮೂಲಕವಾಗಿ ಈ ಕ್ರಸ್ಟ್ ಗೇಟ್ ಅನ್ನು ಯಾವ ರೀತಿ ರಿಪೇರಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಜ್ಞರೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ಕೂಡ ಮಾಡಿದ್ರು. ಆದರೆ ಅನಿವಾರ್ಯವಾಗಿ 40 ರಿಂದ 55 TMC ಅನ್ನ ವ್ಯರ್ಥವಾಗಿ ಪೋಲ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಏನು ಕಳೆದ 24 ಮತ್ತು 25 ಗಂಟೆಯಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ. ಸುಮಾರು ಅಂದಾಜಿನ ಪ್ರಕಾರ 12 TMC ವರೆಗೆ ನೀರು ವ್ಯರ್ಥವಾಗಿ ನದಿಗೆ ಹೋಗಿರುವಂಥದ್ದು. ಇದು ಕರ್ನಾಟಕದ ಭಾಗಕ್ಕೆ ಸಾಕಷ್ಟು ನಷ್ಟವಾಗುತ್ತೆ. ಯಾಕಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಜೀವನಾಡಿಯ ತುಂಗಭದ್ರಾ ಡ್ಯಾಮ್ನಿಂದ ಸುಮಾರು 5-6 ಜಿಲ್ಲೆಗಳಿಗೆ ನೀರನ್ನ ಹಾಕ್ತಾ ಇದ್ರು. ಅಂದ್ರೆ ಪ್ರಮುಖವಾಗಿ ಕೆರೆಗಳನ್ನು ತುಂಬಿಸ್ತಾ ಇದ್ರು. ಮತ್ತು ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ರೈತರಿಗೆ ಕ್ಯಾನಲ್ಗಳ ಮೂಲಕ ಅವರ ಹೊಲಗಳಿಗೆ ಕೂಡ ನೀರು ಬಿಡ್ತಾ ಇದ್ರು. ಈಗ ಇದು ಆಂಧ್ರದವರಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂತಂದ್ರೆ ಆಂಧ್ರದಲ್ಲಿ ಇರತಕ್ಕಂಥ ಭಾಗದಲ್ಲಿ ಇರತಕ್ಕಂತಹ ಜನರಿಗೆ ಅಲ್ಲಿ ಕೂಡ ಡ್ಯಾಮ್ಗಳನ್ನ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಅಪಾರ ಪ್ರಮಾಣದ ನೀರು ಬಿಟ್ಟರೆ ಅಲ್ಲಿ ಕೂಡ ಸ್ಟಾಕ್ ಮಾಡ್ಕೊಳ್ತಾರೆ. ಇದು ಆ ರೈತರಿಗೆ ಒಂದು ರೀತಿ ಪ್ಲಸ್ ಆದರೆ ಮತ್ತು ಅಲ್ಲಿ ಜನರಿಗೆ ಪ್ಲಸ್ ಆದರೆ ಇಲ್ಲಿ ಕರ್ನಾಟಕ ಭಾಗದ ರೈತರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸಾಕಷ್ಟು ನಷ್ಟವಾಗ್ತಾ ಇದೆ. ಮತ್ತು ಪ್ರಮುಖವಾಗಿ ಇಲ್ಲಿ ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ತಾ ಇದ್ರು, ಇಲ್ಲೊಂದು ಕಲ್ಲು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಈ ಪ್ರಮಾಣದಲ್ಲಿ ನೀರು ಇತ್ತು, ಅಂದ್ರೆ ನಿನ್ನೆವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರಿತ್ತು. ಈಗ ನಿರಂತರವಾಗಿ ನೀರನ್ನ ಹೊರಬಿಟ್ಟಿರೋದಾಗಿ ಅಷ್ಟು ಪ್ರಮಾಣದಲ್ಲಿ ನೀರು ಕುಸಿತ ಆಗಿದೆ. ಅಂದ್ರೆ ಸುಮಾರು 12 TMC ವರೆಗೆ ಈಗಾಗಲೇ ನೀರು ಪೋಲಾಗಿರುವಂಥದ್ದು. ಮತ್ತು ಪ್ರಮುಖವಾಗಿ TB ಬೋರ್ಡ್ನ ನಿಯಮದ ಪ್ರಕಾರವಾಗಿ ಕೇವಲ 4-5 ದಿನಗಳಲ್ಲಿ ನೀರನ್ನು 45ರಿಂದ 50 TMC ಹೊರ ಬಿಡಲೇಬೇಕಾದಂಥ ಅನಿವಾರ್ಯತೆ. ಯಾಕಂತಂದರೆ ಕೇವಲ ಒಂದು ವಾರದಲ್ಲೇ ಈ ಗೇಟನ್ನು ರಿಪೇರಿ ಮಾಡಿದ್ರೆ ನಂತರದಲ್ಲಿ ಬರುವಂಥ ಮಳೆಗಳಿಂದಾಗಿ ಡ್ಯಾಮನ್ನು ತುಂಬಿಸ್ಕೊಳ್ಬೇಕಾಗುತ್ತೆ. ಆದರೆ ಈಗ ಏನಾದರೂ ಈ ಡ್ಯಾಮ್ನಿಂದ ನೀರು ಹೊರಬಿಡುವುದನ್ನು ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಸಾಕಷ್ಟು ಸಮಯನ ತೆಗೆದುಕೊಂಡ್ರೆ ಮಳೆಗಾಲ ಮುಗಿಯುವ ಹಂತಕ್ಕೆ ಬರ್ತವೆ. ಆ ಸಂದರ್ಭದಲ್ಲಿ ಈ ಡ್ಯಾಮ್ಗಳಿಗೆ ನೀರನ್ನ ಭರ್ತಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಒಂದು ವೇಳೆ ಡ್ಯಾಮ್ನ ನೀರು ಸಂಪೂರ್ಣವಾಗಿ ಖಾಲಿ ಆದರೆ ಬೇಸಿಗೆಗಾಲದಲ್ಲಿ ರೈತರಿಗೆ ಮತ್ತು ಇಲ್ಲಿರ್ತಕ್ಕಂಥ ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ತಾತ್ವಾರ ಉಂಟಾಗುತ್ತೆ. ಒಟ್ಟಿನಲ್ಲಿ ಬಳ್ಳಾರಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜೀವನಾಡಿಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ಗೆ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮವಾಗಿ ಅಂದರೆ ಪ್ರಮುಖವಾಗಿ ಇದು ಅಧಿಕಾರಿಗಳ ನಿರ್ಲಕ್ಷ್ಯನೂ ಕೂಡ ಎದ್ದು ಕಾಣ್ತಾ ಇದೆ. ಹೀಗಾಗಿ ಅವರು ಮಾಡಿರ್ತಕ್ಕಂಥ ತಪ್ಪುಗಳಿಂದಾಗಿ ಈಗ 19ನೇ ಗೇಟ್ ಕಟ್ಟಾಗಿರೋ ಮೂಲಕ ವ್ಯರ್ಥವಾಗಿ ಸುಮಾರು 50 TMC ನೀರು ಹೋಗ್ತಾ ಇದೆ. ಹೀಗಾಗಿ ರೈತರ ಮುಖದಲ್ಲಿರ್ತಕ್ಕಂಥ ಮಂದಹಾಸ ಒಂದು ರೀತಿ ಕಮರಿದೆ. ಮತ್ತು ಸಾಕಷ್ಟು ಜನರು ಕೂಡ ಗಣ್ಯರು ಕೂಡ ಸಾಕಷ್ಟು ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗವಿಶ್ರೀಗಳು ಕೂಡ ಇವತ್ತು ಬೆಳಗಿನ ಜಾವ ಭೇಟಿ ಮಾಡುವ ಮೂಲಕವಾಗಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.